ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬನ್ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು 2 ಕ್ಯಾರೆಟ್ ನ ತುರ್ಕೊಂಡಿದ್ದೀನಿ, 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದ್ 3 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಮಿಕ್ಸಿ ಜಾರಿಗೆ ಒಂದೂವರೆ ಕಪ್ ನಷ್ಟು ನಾನು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ. ನೀವು ಯಾವ ಕಪ್ ನಲ್ಲಾದ್ರೂ ಅಳತೆ ತಗೋಬಹುದು. ಇಲ್ಲಿ ನಾನು 2 ಆಲೂಗಡ್ಡೆನ ನೀಟಾಗಿ ಸಿಪ್ಪೆನೆಲ್ಲ ಎರ್ದ್ಬಿಟ್ಟು ಅದು ಚಿಕ್ಕದಾಗಿ ಹೆಚ್ಕೊಂತಾ ಇದೀನಿ. ನೋಡ್ರಿ, ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳನ್ರಿ. ಇದನ್ನು ಕಟ್ ಮಾಡಿದ ಆಲೂಗಡ್ಡೆನ ನಾವು ಮಿಕ್ಸಿ ಜಾರಿಗೆ ಆ ಚಿರೋಟಿ ರವೆ ಜೊತೆಗೆ ಬೆರೆಸ್ಕೊಂಡು ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಕಣ್ರಿ. ನೋಡ್ರಿ, ನೀವು ಬೇಯಿಸ್ಬಿಟ್ಟಾದ್ರೂ ಹಾಕೋಬಹುದು, ಇಲ್ಲ ಹಸಿದೆ ಹೆಚ್ಕೊಂಡು ಹಾಕೋಬಹುದು ಕಣ್ರಿ ಮಿಕ್ಸಿ ಜಾರಿಗೆ. ಇದನ್ನ ನೀರ್ ಹಾಕ್ಬಿಟ್ಟು ನಾವು ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ. ನೋಡ್ರಿ, ಈ ರೀತಿ ರುಬ್ಕೊಂಡಾಗಿದೆ. ಇದನ್ನ ಒಂದ್ ಪಾತ್ರೆಯಲ್ಲಿ ಹಾಕೊಳ್ಳನ್ರಿ. ನೋಡಿ, ಇದನ್ನ ನೀಟಾಗಿ ನಾವು ಕಲ್ಸ್ಕೊಳನ್ರಿ. ನೀಟಾಗಿ ತಿರ್ಸ್ಕೊಬೇಕನ್ರಿ. ಆಲೂಗಡ್ಡೆ ಅದೇ ಚಿರೋಟಿ ರುಬ್ಬಿರ್ತೀವಲ್ವಾ, ಇದಕ್ಕೆ ಚಿಟಿಗೆ ಅಷ್ಟು ಸೋಡಾ ಹಾಕೊಳ್ಳನ್ರಿ. ಒಂದ್ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಳನ್ರಿ. ಕಲಿಸ್ಕೊಂಡು ಒಂದು 15 ನಿಮಿಷ ಇಲ್ಲ 20 ನಿಮಿಷ ನೆನೆಯೋಕೆ ಬಿಡೋಣ ಬನ್ನಿ. ನೆಕ್ಸ್ಟ್ ನಾವಿಲ್ಲಿ ಟೊಮಾಟೊ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದ್ 4 ರಿಂದ 5 ಟೊಮಾಟೊ ತಗೊಂಡಿದ್ದೀನಿ. ಹಾಗೆ ಒಂದು 5-6 ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಕಣ್ರಿ. ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲ ನಾವು ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ಳೋಣ. ಸ್ವಲ್ಪ ಜೀರಿಗೆ 1 ಸ್ಪೂನು. ಇದನ್ನ ನೀಟಾಗಿ ರುಬ್ಕೊಳ್ಳೋಣ. ಮತ್ತೆ ಸ್ವಲ್ಪ ಕಡ್ಲೆ ಬೇಡ ಅಂದ್ರೆ ಶೇಂಗಾನಾದ್ರೂ ಹಾಕೋಬಹುದು ಕಣ್ರಿ. ಎರಡರಲ್ಲಿ ಯಾವ್ದಾದ್ರೂ ಹಾಕೊಳ್ಳಿ. ಕರಿಬೇವು ಸ್ವಲ್ಪ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಹಾಕೊಳ್ಳಿ, ಅದಿಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಬನ್ನಿ, ಮಿಕ್ಸಿ ಜಾರಿಗೆ ಹಾಕೊಳ್ಳನ್ರಿ. ಸ್ವಲ್ಪ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳನ್ರಿ. ಹಾಕೊಂಡ್ಬಿಟ್ಟು ನಾವು ತರಿಯಾಗಿ ರುಬ್ಕೊಳ್ಳನ್ರಿ. ತೀರಾ ನುಣ್ಣಗ್ ಬೇಡ. ಸ್ವಲ್ಪ ಹುಣಸೆ ಹುಳಿ ಹಾಕೊಳ್ಳೋಣ. ನೋಡ್ರಿ, ಈ ತರ ತರಿಯಾಗಿ ರುಬ್ಕೊಳ್ಳನ್ರಿ. ಚಟ್ನಿ ರೆಡಿ ಆಗಿದೆ. ನೋಡ್ರಿ, ನೆಂದಿದೆ. ನೆಕ್ಸ್ಟ್ ಬನ್ನಿ, ಬನ್ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಕ್ಯಾರೆಟ್, ನೆಕ್ಸ್ಟ್ ಇಲ್ಲಿ ದೋಸೆ 15 ನಿಮಿಷ ನೆಂದ ನಂತರ ಇಲ್ಲಿ ಕ್ಯಾರೆಟ್, ಈರುಳ್ಳಿ, ಟೊಮೆಟೊ, ಕರಿಬೇವು ಎಲ್ಲ ಹಾಕ್ಬಿಟ್ಟು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಹಿಟ್ಟನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೀಟಾಗಿ ಕಲ್ಸ್ಕೊಬೇಕಂದ್ರಿ. ಕಲ್ಸ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು ಗಟ್ಟಿಗೆ ಇರ್ಬೇಕಂದ್ರಿ. ಇದು ಹಿಟ್ಟು ತೆಳ್ಳಗ್ ಆಗ್ಬಾರ್ದು, ಮೀಡಿಯಂ ಆಗಿ ಸ್ವಲ್ಪ ಗಟ್ಟಿಗೆ ಇರ್ಲಿ. ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ನೋಡಿ, ಒಂದು ಚಿಕ್ಕ ಪಾತ್ರೆ ಇದ್ರೆ ಆ ಪಾತ್ರೆನ ನಾನು ಹಾಕ್ಬಿಟ್ಟು ಎಣ್ಣೆ ಹಾಕಿದ್ದೀನಿ. ಅದು ಎಣ್ಣೆ ಕಾದಿದೆ. ಇವಾಗ ಬನ್ ದೋಸೆನ ಹಾಕೊಳ್ಳೋಣ ಬನ್ನಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡ್ರಿ, ಬನ್ ದೋಸೆನ 2 ಕಡೆಗೂ ಚೆನ್ನಾಗಿ ಬೇಯಿಸ್ಕೋಬೇಕನ್ರಿ ಎಣ್ಣೆಲಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳನ್ರಿ. ಅದೇ ರೀತಿ ಇನ್ನೊಂದು ಬನ್ ದೋಸೆ ಹಾಕಿದ್ದೀನಿ, ಅದನ್ನು ಕೂಡ ನೀಟಾಗಿ ಬೇಯಿಸ್ಬಿಟ್ಟು ನಾವು ಪ್ಲೇಟಿಗೆ ಹಾಕೊಳ್ಳನ್ರಿ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗ್ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಬನ್ ದೋಸೆ ತುಂಬಾನೇ ರುಚಿಯಾಗಿರುತ್ತೆ ಕಣ್ರಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.